ಕೊರೋನಾ ಕಟ್ಟಿ ಹಾಕೋದಕ್ಕೆ ಹೈ ವೋಲ್ಟೇಜ್ ಸಭೆ. ಮಧ್ಯಾಹ್ನ 1 ಗಂಟೆಗೆ ಸಿಎಂ ನೇತೃತ್ವದಲ್ಲಿ ಕೊರೋನಾ ಮೀಟಿಂಗ್ ಇದೆ. ಮಧ್ಯಾಹ್ನ 1 ಗಂಟೆಗೆ ಸಿಎಂ ಮಹತ್ವದ ಸಭೆಯನ್ನ ನಡೆಸ್ತಾ ಇದ್ದಾರೆ. ತಾಂತ್ರಿಕ ಸಲಹಾ ಸಮಿತಿ ಸದಸ್ಯರ ಜೊತೆ ಸಿಎಂ ಚರ್ಚೆಯನ್ನ ನಡೆಸಲಿದ್ದಾರೆ. ತಾಂತ್ರಿಕ ಸಲಹಾ ಸಮಿತಿ ಸಲಹೆಯನ್ನ ಪಡೆಯಲಿದ್ದಾರೆ ಸಿಎಂ. ಕೇರಳದಲ್ಲಿ ಕೋವಿಡ್ ಪ್ರಕರಣ ಹೆಚ್ಚಳ ಆಗಿದೆ, ಆರ್ಭಟಿಸ್ತಾ ಇದೆ ಕೋವಿಡ್ ಕೇರಳದಲ್ಲಿ. ಕರ್ನಾಟಕಕ್ಕೂ ಕೂಡ ಆತಂಕ ತಪ್ಪಿದ್ದಲ್ಲ. ಹಾಗಾಗಿ ಆರಂಭದಲ್ಲೇ ಕೊರೋನಾ ಕಟ್ಟಿ ಹಾಕೋದಕ್ಕೆ ಸರ್ಕಾರ ತಯಾರಾಗಿದೆ. ಹೈ ವೋಲ್ಟೇಜ್ ಸಭೆ ಇದೆ ಇವತ್ತು ಮಧ್ಯಾಹ್ನ 1 ಗಂಟೆಗೆ ಸಿಎಂ ನೇತೃತ್ವದಲ್ಲಿ. ತಾಂತ್ರಿಕ ಸಲಹಾ ಸಮಿತಿ ಸದಸ್ಯರ ಜೊತೆ ಸಿಎಂ ಸಭೆ ನಡೆಸಲಿದ್ದಾರೆ. ಆ ಸಭೆಯಲ್ಲಿ ಏನೆಲ್ಲ ಕ್ರಮಗಳನ್ನ ತೆಗೆದುಕೊಳ್ಳಬೇಕಾಗತ್ತೆ ಅನ್ನೋದರ ಬಗ್ಗೆ ಚರ್ಚೆಯನ್ನ ನಡೆಸಲಿದ್ದಾರೆ. ತಾಂತ್ರಿಕ ಸಲಹಾ ಸಮಿತಿಯ ಸಲಹೆಯನ್ನ ಪಡೆಯಲಿದ್ದಾರೆ ಸಿಎಂ. ಅದ್ದೂರಿ ನ್ಯೂ ಇಯರ್ ಸೆಲೆಬ್ರೇಷನ್ಗೆ ಬೀಳುತ್ತಾ ಬ್ರೇಕ್. ಇವತ್ತಿನ ಸಿಎಂ ಸಭೆಯಲ್ಲಿ ಹೊಸ ವರ್ಷದ ಭವಿಷ್ಯ ನಿರ್ಧಾರವಾಗುತ್ತೆ. ಇವತ್ತೇ ಮತ್ತಷ್ಟು ಟಫ್ ರೂಲ್ಸ್ ಜಾರಿ ಆಗುತ್ತಾ? ಹೊಸ ವರ್ಷಕ್ಕೆ ಅನುಮತಿ ನೀಡಿದ್ರೆ ಸೋಂಕು ಹೆಚ್ಚಳ ಆಗೋ ಭಯ ಕೂಡ ಇದೆ. ಹೊಸ ವರ್ಷಕ್ಕೆ ಹೊರದೇಶದಿಂದ ವಿದೇಶಿಗರು ಆಗಮಿಸ್ತಾರೆ, ಬೇರೆ ಬೇರೆ ರಾಜ್ಯಗಳಿಂದಲೂ ಕೂಡ ಬರ್ತಾರೆ. ಬಿಬಿಎಂಪಿ ಆರೋಗ್ಯ ಇಲಾಖೆಯಿಂದ ಸೆಲೆಬ್ರೇಷನ್ಗೆ ವಿರೋಧ ವ್ಯಕ್ತವಾಗ್ತಾ ಇದೆ ಅಂತಲೇ ಹೇಳಲಾಗ್ತಾ ಇದೆ. ಯಾಕಂದ್ರೆ ಈಗಾಗಲೇ ಕೇರಳದಲ್ಲಿ ಕೋವಿಡ್ ಜಾಸ್ತಿ ಆಗಿದೆ. ಈಗ ಇನ್ನೊಂದು 10 ದಿನದಲ್ಲಿ ಹೊಸ ವರ್ಷದ ಸೆಲೆಬ್ರೇಷನ್ ಕೂಡ ಇದೆ. ಇಂಥ ಸಂದರ್ಭದಲ್ಲಿ ಜನ ಹೆಚ್ಚಾಗಿ ಸೇರ್ತಾರೆ, ಬೇರೆ ಬೇರೆ ಊರುಗಳಿಂದ ಬರ್ತಾರೆ, ಬೇರೆ ಬೇರೆ ದೇಶಗಳಿಂದ ಬರ್ತಾರೆ. ಹಾಗಾಗಿ ಕೋವಿಡ್ ಹೆಚ್ಚಳವಾಗುವಂತಹ ಸಾಧ್ಯತೆ ಇರುತ್ತೆ ಇಂತಹ ಟೈಮಲ್ಲೇ. ಹಾಗಾಗಿ ಸೆಲೆಬ್ರೇಷನ್ಗೆ ಅವಕಾಶ ಕೊಡಬೇಕಾ ಬೇಡವಾ ಆ ಬಗ್ಗೆಯೂ ಕೂಡ ಚರ್ಚೆ ಆಗ್ತಾ ಇದೆ. ಮತ್ತೊಂದು ಕಡೆ ಈಗಾಗಲೇ ನ್ಯೂ ಇಯರ್ ಸೆಲೆಬ್ರೇಷನ್ಗೆ ಎಲ್ಲ ಅರೇಂಜ್ಮೆಂಟ್ ಮಾಡ್ಕೊಂಡವರಿಗೂ ಕೂಡ ಒಂದು ರೀತಿ ಭಯ ಕಾಡ್ತಾ ಇದೆ. ಎಲ್ಲಿ ನಿರ್ಬಂಧವನ್ನ ಸರ್ಕಾರ ಹೇರ್ಬಿಡುತ್ತೋ ಅಂತ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಮತಾ. ಈಗ ಸಂಪರ್ಕದಲ್ಲಿದ್ದಾರೆ. ಮಮತಾ, ಹೊಸ ವರ್ಷ ಇನ್ನೇನು ಬರ್ತಾ ಇದೆ, ಸೆಲೆಬ್ರೇಷನ್ಗೆ ಭರ್ಜರಿ ತಯಾರಿ ಆಗಿದೆ. ಆದ್ರೆ ಈಗಲೇ ಕೋವಿಡ್ ಅನ್ನೋದು ಬಹಳ ದೊಡ್ಡ ಆತಂಕವನ್ನ ತಂದಿಡ್ತಾ ಇದೆ. ಒಂದ್ ಕಡೆ ಎಲ್ಲರ ಚಿತ್ತ ಸರ್ಕಾರದತ್ತ ಇದೆ, ಏನಾದ್ರೂ ನಿರ್ಬಂಧವನ್ನ ಹೇರ್ಬಿಡುತ್ತಾ ಸರ್ಕಾರ ಅಂತ. ಸೊ ಈಗಿನ ಸ್ಟೇಟಸ್ ನೋಡ್ತಾ ಇದ್ರೆ ಏನ್ ನಿರ್ಬಂಧ ಬೀಳೋ ಚಾನ್ಸಸ್ ಇದೆಯಾ? ಇವತ್ತು ಮಧ್ಯಾಹ್ನದ ಸಭೆ ಎಷ್ಟು ಮಹತ್ವ ಪಡ್ಕೊಂಡಿದೆ? ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ? ಚಿಂತಿಸದಿರಿ. ಓಯಾಸಿಸ್ ಫರ್ಟಿಲಿಟಿ 90,000 ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ. 7825893601ಗೆ ಕರೆ ಮಾಡಿ. ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ. ಶ್ವೇತಾ, ಹೌದು, ಈಗಾಗಲೇ ಕೋವಿಡ್ ಭೀತಿ ಜಾಸ್ತಿ ಆಗಿರುವಂಥದ್ದು ಜನರಲ್ಲಿ. ಯಾಕಂತಂದರೆ ಈಗಾಗಲೇ 3 ಜನರ ಸಾವಾಗಿದೆ ಕೋವಿಡ್ಗೆ. ಹಾಗಾಗಿ ಮತ್ತೆ ಮತ್ತೆ ಸಭೆ ಮೇಲೆ ಸಭೆಯನ್ನು ಕರೀತಾ ಇದ್ದಾರೆ ಆರೋಗ್ಯ ಇಲಾಖೆಯಿಂದ. ಈಗಾಗಲೇ ಏನು ಕೇಂದ್ರ ಸರ್ಕಾರದ ಜೊತೆಯೂ ಕೂಡ ಒಂದು ಬಾರಿ ಅಂದರೆ ಈಗಾಗಲೇ ಸಭೆ ಕೂಡ ನಡೆಸಿದ್ದಾಯಿತು. ಅದಾದ ಬಳಿಕ ಈಗ ಮತ್ತೆ ಇವತ್ತು ಅಂದರೆ ನಿನ್ನೆ ಸಭೆಯಿಂದ ಯಾವ್ಯಾವ ರೀತಿಯಲ್ಲಿ ಚರ್ಚೆ ಆಯಿತು ಅದರ ವರದಿಯ ಪ್ರಕಾರ ಇವತ್ತು ಸಿಎಂ ಜೊತೆಗೆ ಒಂದು ಸಭೆ ಕೂಡ ನಡೆಯುತ್ತೆ. ಮಧ್ಯಾಹ್ನ 1 ಗಂಟೆಗೆ ಸರಿಯಾಗಿ ತಾಂತ್ರಿಕ ಸಲಹಾ ಸಮಿತಿ ಜೊತೆಗೆ ಆರೋಗ್ಯಾಧಿಕಾರಿಗಳು ಜೊತೆಗೆ ಬಿಬಿಎಂಪಿ ಆರೋಗ್ಯಾಧಿಕಾರಿಗಳಿರಬಹುದು, ಎಲ್ಲರ ಜೊತೆಗೆ ಇವತ್ತು ಸಿಎಂ ಸಭೆಯನ್ನು ನಡೆಸ್ತಾರೆ. ಸಭೆಯಲ್ಲಿ ಸಚಿವ ದಿನೇಶ್ ಗುಂಡೂರಾವ್ ಅವರು ಕೂಡ ಇರ್ತಾರೆ. ಅಂದರೆ ಇಷ್ಟು ಈಗಾಗಲೇ ನಡೆಸಿರುವಂತಹ ಸಭೆಯಲ್ಲಿ ಏನೇನು ಚರ್ಚೆ ಆಯಿತು, ಮುಖ್ಯವಾಗಿ ಈಗಾಗಲೇ ಕೋವಿಡ್ ಜಾಸ್ತಿ ಆಗ್ತಾನೆ ಇದೆ ದಿನದಿಂದ ದಿನಕ್ಕೆ. ಹಾಗಾಗಿ ಅದಕ್ಕೆ ಬೇಕಾಗಿರುವಂತಹ ಸವಲತ್ತುಗಳು ಅಂದರೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಹೇಗೆ ಸಜ್ಜಾಗಿದೆ ಮತ್ತು ಹೇಗೆ ಸಜ್ಜಾಗಬೇಕು, ಯಾವ ರೀತಿಯ ಸಮಸ್ಯೆಗಳಿದ್ದಾವೆ ಅವೆಲ್ಲವನ್ನೂ ಕೂಡ ಹೇಗೆ ಸರಿಪಡಿಸ್ಕೋಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಇವತ್ತು ಸಭೆಯನ್ನು ಕರೆದಿರುವಂಥದ್ದು. ಮುಖ್ಯವಾಗಿ ನಾವು ನೋಡ್ಬೋದು ಆಕ್ಸಿಜನ್ ಸಮಸ್ಯೆ ಇರ್ಬೋದು ಅಥವಾ ಬೆಡ್ಗಳು ಹೇಗೆ ರೆಡಿಯಾಗಿದೆ, ಜೊತೆಗೆ ಏನು ಔಷಧಿ ಸಮಸ್ಯೆ ಇದೆಯಾ, ಕೊರತೆ ಇದೆಯಾ, ಅದನ್ನು ಹೇಗೆ ಪೂರೈಸಿಕೊಳ್ಬೇಕು, ಮುಖ್ಯವಾಗಿ ಆರೋಗ್ಯ ಇಲಾಖೆಗೆ ಏನಾದರೂ ಹಣಕಾಸಿನ ತೊಂದರೆ ಇದೆಯಾ, ಇದೆಲ್ಲವನ್ನೂ ಕೂಡ ಹಂತ ಹಂತವಾಗಿ ಚರ್ಚೆ ಮಾಡಲಾಗುತ್ತೆ. ಅದಾದ ಬಳಿಕ ಯಾವ ಸಮಸ್ಯೆಗಳಿದೆ ಇದೆಲ್ಲವನ್ನೂ ಕೂಡ ಸರಿಪಡಿಸೋದಕ್ಕೆ ಅಂತ ಹೇಳಿ ಇವತ್ತಿನ ಸಭೆಯಲ್ಲಿ ಮುಖ್ಯವಾಗಿ ಚರ್ಚೆ ಆಗುತ್ತೆ. ಅದ್ರ ಜೊತೆಗೆ ಮುಖ್ಯವಾಗಿ ಹೊಸ ವರ್ಷಾಚರಣೆ ಬರ್ತಾ ಇರುವಂಥದ್ದು. ಹಾಗಾಗಿ ಹೊಸ ವರ್ಷ ಅಂತಂದರೆ ಒಂದಷ್ಟು ಜನ ಗುಂಪುಗೂಡುವಂಥದ್ದು. ಮುಖ್ಯವಾಗಿ ಏನು ಪಬ್ ಬಾರ್ಗಳಲ್ಲಿ ಜೊತೆಗೆ MG ರೋಡ್ಗಳಲ್ಲಿ ನಾವು ನೋಡಬಹುದು ಸಾಕಷ್ಟು ಸಂಖ್ಯೆಯಲ್ಲಿ ಹೊರ ದೇಶಗಳಿಂದ ಬರುವಂಥವರು ಕೂಡ ಇರ್ತಾರೆ. ನಮ್ಮ ಏನು ಸಿಲಿಕಾನ್ ಸಿಟಿಯಲ್ಲಿ ಹೊಸ ವರ್ಷವನ್ನು ಆಚರಣೆ ಮಾಡ್ತಾರೆ. ಹಾಗಾಗಿ ಇಂತಹ ಸಂದರ್ಭದಲ್ಲಿ ಕೋವಿಡ್ ಮತ್ತಷ್ಟು ಜಾಸ್ತಿ ಆಗುವಂತಹ ಸಾಧ್ಯತೆ ಇದೆ. ಈಗಾಗಲೇ ನಾವು ಮೊನ್ನೆಗಿಂತ ನಿನ್ನೆ ಕೋವಿಡ್ ಪ್ರಕರಣ ಕೂಡ ಜಾಸ್ತಿ ಆಗಿರುವಂಥದ್ದು, 20 ಪ್ರಕರಣ ಕೂಡ ಜಾಸ್ತಿ ಆಗಿದೆ. ಹಾಗಾಗಿ ಮತ್ತೆ ಕೋವಿಡ್ನಿಂದ ಇಬ್ಬರು ಅಂದರೆ ಕಳೆದ 2-3 ದಿನಗಳಲ್ಲಿ ಇಬ್ಬರು ಸಾವನ್ನಪ್ಪಿರುವಂಥದ್ದು. ರಾಜ್ಯದಲ್ಲಿ 3 ಜನ ಸಾವನ್ನಪ್ಪಿದ್ದಾರೆ. ಹಾಗಾಗಿ ಈ ಆತಂಕ ಕೋವಿಡ್ನಿಂದ ಸಾವಿನ ಸಂಖ್ಯೆಯೂ ಕೂಡ ಜಾಸ್ತಿ ಆಗಬಹುದೇನೋ. ಹಾಗಾಗಿ ಈ ಕೋವಿಡ್ ಅನ್ನ ಕೂಡಲೇ ಕಟ್ಟಿ ಹಾಕಬೇಕು, ಇದರಿಂದ ಜಾಸ್ತಿ ಸಾವು ನೋವುಗಳು ಆಗಬಾರ್ದು ಅನ್ನುವಂತಹ ನಿಟ್ಟಿನಲ್ಲಿ ಇವತ್ತು ಸಭೆಯನ್ನು ಕೂಡ ಕರೆದಿರುವಂಥದ್ದು. ಈ ಸಭೆ
ಮುಖ್ಯವಾಗಿ ಇವತ್ತು ಮಹತ್ವದ ಸಭೆ ಅಂತಲೇ ಹೇಳ್ಬೋದು. ಯಾಕಂತಂದ್ರೆ ಹೊಸ ವರ್ಷಾಚರಣೆಗೆ ಏನಾದರೂ ನಿರ್ಬಂಧಗಳನ್ನ ತರ್ತಾರಾ ಅಥವಾ ಎಲ್ಲಾ ಕಡೆಯಲ್ಲೂ ಕೂಡ ಪ್ರತಿಯೊಬ್ಬರಿಗೂ ಕೂಡ ಮಾಸ್ಕ್ ಅನ್ನ ಕಡ್ಡಾಯ ಮಾಡ್ತಾರಾ ಅನ್ನುವಂಥದ್ದು ಕೂಡ ಇಲ್ಲಿ ಮುಖ್ಯವಾಗಿರುತ್ತೆ. ಯಾಕಂತಂದ್ರೆ ಈಗಾಗಲೇ ಒಂದು ಸಭೆಯಲ್ಲಿ ಕೇಂದ್ರ ಸರ್ಕಾರದ ಜೊತೆಗೆ ಸಭೆಯನ್ನು ಕೂಡ ಮಾಡಲಾಗಿತ್ತು. ಅದಾದ ಬಳಿಕ 60 ವರ್ಷ ಮೇಲ್ಪಟ್ಟಂತಹ ಹಿರಿಯ ನಾಗರಿಕರಿಗೆ ಮಾತ್ರ ಏನು ಮಾಸ್ಕ್ ಅನ್ನ ಕಡ್ಡಾಯ ಮಾಡಲಾಗಿತ್ತು. ಆದ್ರೆ ಇವತ್ತು 1 ಗಂಟೆಗೆ ನಡೆಯುವಂತಹ ಸಭೆ ತುಂಬಾ ಮಹತ್ವವನ್ನ ಪಡೆದಿದೆ. ಇದರಲ್ಲಿ ಮತ್ತೊಂದು ಗೈಡ್ಲೈನ್ಸ್ ಅನ್ನ ಹೊರತರ್ತಾರಾ ಅನ್ನುವಂಥದ್ದು ಕೂಡ ಕುತೂಹಲ ಆಗಿರುವಂತದ್ದು. ಶ್ವೇತಾ, ಎಸ್, ಥ್ಯಾಂಕ್ ಯು ಮಮತಾ ನಿಮ್ಮೆಲ್ಲ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.